ನಾನು ಪ್ರೆಸೆಂಟ್ಲಿ ಒಂದು ಕ್ಲೌಡ್ ಕಿಚನ್ ರನ್ ಮಾಡ್ತಾ ಇದ್ದೀನಿ. ಈ ಹೆಂಗೆ ರನ್ ಮಾಡೋದು ಆ ಥರ ಎಲ್ಲ ಕೇಳ್ತಾ ಇದ್ರು ಡೆಲಿವರಿ ಗಾಯ್ಸು. ಯಾರಿಗಾನ ಹೇಳಿದ್ರೆ ಅವರು ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸೆಟಪ್ ಮಾಡೋದು ಕಿಚನ್ನ, ಪ್ಲಸ್ ಏನೇನು ಲೈಸೆನ್ಸು, ಏನೇನು ಸ್ಟೆಪ್ಸು ಅದನ್ನು ಗೈಡ್ ಮಾಡೋ ಥರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಇದು ಚಾನಲ್ ಶುರು ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಲೈಸೆನ್ಸಿಂಗು ಪ್ಲಸ್ ನಾನು ಹೊಸದಾಗಿ ಒಂದು ಕಿಚನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಪ್ಲಸ್ ಅದರಲ್ಲಿ ಏನು ಪ್ರಾಫಿಟ್ಟು, ಯಾವ ಥರ ಮೆನು ಸೆಟ್ ಮಾಡಬೇಕು, ಅಂದರೆ ನೀವು ಮನೆಯಿಂದನೇ ಶುರು ಮಾಡಬೇಕು ಅಂದರೆ ಅದಕ್ಕೆ ಯಾವ ಥರ ಮೆನು ಮಾಡಬೇಕು, ಆಮೇಲೆ ಮುಂದೆ ಫರ್ದರ್ ಯಾವ ಥರ ಸೆಟಪ್ ಮಾಡ್ಕೋಬೇಕು ಐಟಮ್ಸ್ನ ಮತ್ತು ಸ್ಟಾಕ್ನ, ಅದೆಲ್ಲ ಇದರಲ್ಲಿ ಶುರು ಮಾಡೋಣ ಬನ್ನಿ. ಫಸ್ಟು ಕಿಚನ್ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ನಿಮ್ಮ ಬಂಡವಾಳ ಎಷ್ಟು, ಅಟ್ಲೀಸ್ಟ್ ಮಿನಿಮಮ್ ಒಂದು 50,000 ಇದ್ದರೆ ಸಾಕಾಗುತ್ತೆ. ಇನ್ನೂ ಕಡಿಮೆ ಇದ್ರೂ ಆಗುತ್ತೆ. ಅಂದರೆ ಅದು ಮನೇಲೇ ಬೇಕಾದ್ರೆ ಶುರು ಮಾಡ್ಬೋದು ಕಡಿಮೆ ದುಡ್ಡಲ್ಲಿ. ನೀವು ಒಂದು ಸ್ವಲ್ಪ ದೊಡ್ಡದಾಗಿ ಶುರು ಮಾಡಬೇಕು ಅಂದರೆ ಮಿನಿಮಮ್ 1 lakh ಬೇಕು ಔಟ್ಲೆಟ್ಟು. ಆ ಥರ ಏನೋ ಮಾಡಬೇಕಂದ್ರೆ ನಾನು ಸದ್ಯಕ್ಕೆ ಈಗ ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ನಂದು ಏನೇನು ಖರ್ಚು ಬರುತ್ತೆ ಅದೆಲ್ಲ ಹೋಗ್ತೀನಿ. ಫಸ್ಟು ಕ್ಲೌಡ್ ಹೌಸಿಂದನೇ ಶುರು ಮಾಡಬೇಕು ಅಂದರೆ ಫಸ್ಟು ಲೈಸೆನ್ಸ್ ಬೇಕು. ಏನು ಲೈಸೆನ್ಸ್ ಬೇಕು ಅಂದರೆ ಬಜೆಟ್. ಫಸ್ಟು ಫುಡ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ಅದು ಹೆಂಗೆ ಅಂತ ಫಸ್ಟ್ ನೋಡೋಣ ಬನ್ನಿ. ಆಮೇಲೆ 1 by 1 ಸ್ಟೆಪ್ಸ್ನ ಫಾಲೋ ಮಾಡಿ. ಓಕೆ, ಇದೇನು ಬೇಕಾಗಿಲ್ಲ. ಓಕೆ, ಲಾಗಿನ್ ಟು ಅವರ್ ಫುಡ್ ಬಿಸ್ನೆಸ್. ನಿಮಿಷ ಓಪನ್ ಆಗ್ತಾ ಇದೆ. ಓಕೆ, ಈಗ ಫಸ್ಟು ಫುಡ್ ಲೈಸೆನ್ಸ್ ಹೆಂಗೆ ಅಪ್ಲೈ ಮಾಡೋದು? ಅಪ್ಲೈ ಮಾಡಬೇಕಾದ್ರೆ ಫಸ್ಟು ಅವ್ರ ವೆಬ್ಸೈಟ್ ಹೋಗಬೇಕು. FSSAI ವೆಬ್ಸೈಟ್ ಹೋಗಿ ಇಲ್ಲಿ ಡೌನ್ ಬಂದರೆ ಅಪ್ಲೈ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಇದು ಮಾಡ್ಬೋದು. ಇದು ಹೊಸ ಫೀಚರ್ಸ್ ಬಿಟ್ಟವ್ರೆ ತತ್ಕಾಲ್ ಅಂತ. ಇದೇನು ಬೇಕಾಗಿಲ್ಲ ಅನಿಸುತ್ತೆ. ಓಕೆ, ಅಪ್ಲೈ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಗೊತ್ತಿದ್ರೆ ಇಲ್ಲಿ ತತ್ಕಾಲ್ ಅಂತ ಇದೆ, ಅಲ್ಲಿಗೆ ಹೋಗ್ಬೇಡಿ. ಜನರಲ್ ಓಪನ್ ಆಗ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಡೌನ್ ಇದೆ. ಓಕೆ, ಇಲ್ಲಿ ಬಂದು ಸ್ಟೇಟ್ ಸೆಲೆಕ್ಟ್ ಮಾಡಿ, ಯಾವ ಸ್ಟೇಟು ಅಂತ. ಒಂದು ನಿಮಿಷ, ನೆಟ್ವರ್ಕ್ ಡೌನ್ ಇದೆ. ಸ್ಟೇಟ್ ಬಂದು ಕರ್ನಾಟಕ. ಓಕೆ, ಇಲ್ಲಿ ಓಪನ್ ಆಗುತ್ತೆ ನೋಡಿ. ಮ್ಯಾನುಫ್ಯಾಕ್ಚರಿಂಗ್, ರಿಟೈಲ್, ಫುಡ್ ಸರ್ವಿಸ್ ಇದೆಲ್ಲ ಬೇಡ, ನಮಗೆ ಫುಡ್ ಸರ್ವಿಸ್ ಇರಲಿ. ಇದರಲ್ಲಿ ಬಂದು ಟೀ ಶಾಪ್, ಸ್ನ್ಯಾಕ್ಸ್ ಅಂದರೆ ಬೇಕ್ರಿ ಆ ಟೈಪ್, ಮೊಬೈಲ್ ವೆಂಡರ್ ಅದೇ ತಳಗಡೆ, ರೆಸ್ಟೋರೆಂಟ್, ಫುಡ್ ವೆಂಡರ್, ಕ್ಯಾಂಟೀನು, ಕ್ಯಾಟ್ರೀನು, ಹೋಟೆಲ್ಲು, ಮಿಡ್ ಡೇ ಮೀಲ್ ಇದೆಲ್ಲ ಬೇಡ. ನಾವು ಇವಾಗ ರೆಸ್ಟೋರೆಂಟ್ ಹೋಗೋಣ. ರೆಸ್ಟೋರೆಂಟ್, ಓಕೆ, ರೆಸ್ಟೋರೆಂಟ್ ಬೇಡ. ಹೋಟೆಲ್ ನೋಡಿ, ಹೋಟೆಲ್ ಮಾಡಬೇಕಂದ್ರೆ ಮಿನಿಮಮ್ 6 ಲೀಟರ್ ಬಾತ್ರೂಮ್, ಇದು ಬೇಡ. ಬೆಸ್ಟು ರೆಸ್ಟೋರೆಂಟ್ ಬಗ್ಗೆ. ರೆಸ್ಟೋರೆಂಟ್ ಟರ್ನ್ ಓವರ್ ಎಷ್ಟಿರಬೇಕು ಅಂತ ಸದ್ಯಕ್ಕೆ 1 lakh ಮಿನಿಮಮ್.
ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ಪ್ರೋಸೆಸ್ ಓಕೆ, ಚೆಕ್ ಹಿಯರ್ ಟು ಪ್ರೋಸೆಸ್. ಓಕೆ, ಓಪನ್ ಆಗುತ್ತೆ ಒಂದು ಪೇಜು. ಫಾರ್ಮ್ ನಂಬರ್ 8. ಇಲ್ಲಿ ಏನು ಮಾಡಬೇಕು ಅಂದರೆ ನೇಮ್ ಮತ್ತು ನಿಮ್ಮ ರೆಸ್ಟೋರೆಂಟ್ ಕ್ಲೌಡ್ ಕಿಚನ್ ನೇಮ್ ಬಾರ್ ಹಾಕ್ಬಿಟ್ಟು ಎರಡು ಮೆನ್ಷನ್ ಮಾಡಬೇಕು. ಇಂಡಿವಿಜುವಲ್ ಪಾರ್ಟ್ನರ ಅದು ಮೆನ್ಷನ್ ಮಾಡಬೇಕು. ಪಾನ್ ನಂಬರ್, ಆಧಾರ್ ನಂಬರ್, ಪ್ಲಸ್ ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅದು ಅಡ್ರೆಸ್ಸು, ಸ್ಟೇಟು, ಝೋನು, ಯಾವ ವಿಲೇಜು, ನಿಯರ್ ಬೈ ಲ್ಯಾಂಡ್ ಮಾರ್ಕು, ಪಿನ್ ಕೋಡ್, ಇದೆಲ್ಲ ಸ್ವಲ್ಪ ಕರೆಕ್ಟಾಗಿ ಹೊಡಿಬೇಕು. ಯಾಕೆಂದರೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಝೊಮ್ಯಾಟೊ ಸ್ವಿಗ್ಗಿಲಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಅಂದರೆ. ಸೇಮ್ ಕಾಂಟ್ಯಾಕ್ಟ್ ಡೀಟೇಲ್ಸು. ಮತ್ತು ಇದರಲ್ಲಿ ಎಷ್ಟು ವರ್ಷ 1 to 5 ಇದೆ ಅದು ಸೆಲೆಕ್ಟ್ ಮಾಡಬೇಕು. ಇದು ಬಂದು ಕ್ಯಾಟಗರಿ ವೈಸ್. ನೀವು ಯಾವ ಕ್ಯಾಟಗರಿಲಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಕ್ಲೌಡ್ ಕಿಚನ್ ಅಂತ, ನೀವು ಕಾಫಿ, ಟೀ, ನಾನ್ ವೆಜ್, ವೆಜ್ ಆ ಥರ, ಇಲ್ಲ ಮೀಲ್ಸ್, ಸೂಪ್, ಸಾಲಿಡ್, ಪ್ರೋಟೀನ್ ಎಲ್ಲ ಹಾಕೊಳ್ಳಿ, ಏನು ಪ್ರಾಬ್ಲಮ್ ಏನಾಗಲ್ಲ. ಬೇಕರಿ ಪ್ರಾಡಕ್ಟ್ಸ್ ಏನು ಸೇಲ್ ಮಾಡ್ತಾ ಇದ್ದೀರೋ, ನಾನೀಗ ರೆಸ್ಟೋರೆಂಟ್ ಶುರು ಮಾಡ್ತಾ ಇರೋದ್ರಿಂದ ಡೈರಿ ಪ್ರಾಡಕ್ಟ್ಸ್ 1 ಪ್ಲಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಬೇಡ. ಮೀಟ್, ನಾನ್ ವೆಜ್ ಶುರು ಮಾಡ್ತೀನಿ. ಮೀಟ್ ಪ್ರಾಡಕ್ಟ್ ಎಷ್ಟು ಬೇಕಾದ್ರೂ ಹಾಕೋಬೋದು. ಪ್ಲಸ್ ಈ ಪ್ರಾಡಕ್ಟ್ ಓಕೆ, ಪ್ಲಸ್ ಸ್ಪೈಸಸ್ ಸದ್ಯಕ್ಕೆ 4 ಹಾಕಿರ್ತೀನಿ, ಸಾಕಾಗುತ್ತೆ. ಇದೇನು ಬೇಡ, ನಾಟ್ ಅಪ್ಲಿಕೇಬಲ್. ಇಲ್ಲಿ ಡೇಟಾ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ಇಲ್ಲಿ ಸೇವ್ ನೆಕ್ಸ್ಟ್ ಕೊಟ್ಟರೆ ಪೇಮೆಂಟ್ ಬರುತ್ತೆ. ಅದೇ 1 ವರ್ಷಕ್ಕಂದರೆ ನಿಮಗೆ 100 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಓಕೆ, ಇದನ್ನು ಸ್ವಲ್ಪ ಫಿಲ್ ಮಾಡೋಣ. ಹಲೋ, ಒಂದು OTP ಬಂದೈತೆ ಹೇಳಮ್ಮ. ಬರ್ಕೋ 335 ಹ್ಞೂ 605. ಹ್ಞೂ ಸರಿ. ನೋಡಿ ನೋಡಿದ್ರೆ ಪೆಂಡಿಂಗಲ್ಲಿ ಇದೆಯಾ, ಒಂದು 7 ಡೇಸಲ್ಲಿ ನಿಮ್ಮ ಮೇಲ್ಗೆ ಬರುತ್ತೆ. ಏನಾರ ವೆರಿಫಿಕೇಶನ್ ಬೇಕು ಅಂದರೆ ಎರರ್ ಅದರಲ್ಲೇ ಮೆಸೇಜ್ ಬರುತ್ತೆ. ಓಕೆ, 7 ಡೇಸ್ ಆದಮೇಲೆ ಲೈಸೆನ್ಸ್ ಬಂದಾದಮೇಲೆ ನಿಮಗೆ ಕ್ಲೌಡ್ ಕಿಚನ್ ಹೆಂಗೆ ಸೆಟಪ್ ಮಾಡೋದು ಝೊಮ್ಯಾಟೊ ಸ್ವಿಗ್ಗಿಲಿ
ಅದನ್ನು ನೋಡೋಣ. ಮತ್ತು ಏನು ಐಟಮ್ಗಳು ಬೇಕು. ನಾನು ರೋಲ್ ಶವರ್ಮ ಅಷ್ಟೇ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಹೇಳ್ತೀನಿ. ಓಕೆ.